ಒಲಿಂಪಿಕ್ಸ್ ಕನಸು ಕೈತಪ್ಪಿತು. ಆದರೆ ಅದೇ ಸೋಲು ಭಾರತದ ಮತ್ತೊಂದು ಚಿನ್ನದ ಕತೆ ಬರೆದಿತು. ಹೇಗೆ ಗೊತ್ತಾ? ಒಂದು ಸೋಲು ಒಬ್ಬ ವ್ಯಕ್ತಿಯನ್ನು ಮುಗಿಸಬಹುದು, ಆದರೆ ಒಬ್ಬ ಯೋಧನನ್ನು ಹುಟ್ಟಿಸುತ್ತದೆ. 2026ರ ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಭಾರತಕ್ಕೆ ಚಿನ್ನ ಗೆದ್ದ ಸಾಕ್ಷಿ ಚೌಧರಿ ಅವರ ಕತೆ ಅದಕ್ಕೆ ಜೀವಂತ ಸಾಕ್ಷಿ. ಒಲಿಂಪಿಕ್ಸ್ಗೆ ಅರ್ಹತೆ ಪಡೆಯಲಾಗಲಿಲ್ಲ. ಹಲವರಿಗೆ ಅಲ್ಲಿ ಕನಸು ಮುಗಿಯುತ್ತಿತ್ತು. ಆದರೆ ಸಾಕ್ಷಿ ಅಲ್ಲಿ ನಿಲ್ಲಲಿಲ್ಲ. ಅಲ್ಲಿಂದಲೇ ಮತ್ತೆ ಆರಂಭಿಸಿದರು. ದಿನ ದಿನವೂ ಕಠಿಣ ತರಬೇತಿ, ಸಾವಿರಾರು ಪಂಚ್ಗಳು, ನೋವು, ಬೆವರು, ನಿರಾಸೆ ಇವೆಲ್ಲವನ್ನು ಶಕ್ತಿಯನ್ನಾಗಿ ಮಾಡಿಕೊಂಡು ಮತ್ತೆ ರಿಂಗ್ಗೆ ಮರಳಿದರು. ಆಮೇಲೆ ಬಂದಿತು ಕಾಮನ್ವೆಲ್ತ್ ಗೇಮ್ಸ್. 51 ಕೆಜಿ ವಿಭಾಗದ ಫೈನಲ್ ಎದುರು ಇಂಗ್ಲೆಂಡ್ನ ರೂಬಿ ವೈಟ್. ಇದು ಕಠಿಣ ಹೋರಾಟವಾಗಲಿದೆ ಎಂದು ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ನಡೆದದ್ದು ಇತಿಹಾಸ. ಸಾಕ್ಷಿ ಎದುರಾಳಿಗೆ ಒಂದೇ ಒಂದು ಅವಕಾಶವೂ ಕೊಡಲಿಲ್ಲ. 5 ನ್ಯಾಯಾಧೀಶರು ಏಕಮತವಾಗಿ ಭಾರತದ ಪರ ತೀರ್ಪು ನೀಡಿದರು. 5-0. ಅದು ಕೇವಲ ಗೆಲುವಲ್ಲ, ವಿಶ್ವಮಟ್ಟದ ಬಾಕ್ಸರ್ಗಳನ್ನು ಮಣಿಸಿ ಬಂದ ಆತ್ಮವಿಶ್ವಾಸದ ಸ್ಫೋಟ. ಒಲಿಂಪಿಕ್ಸ್ನ ನಿರಾಸೆಯಿಂದ ಕಾಮನ್ವೆಲ್ತ್ ಚಿನ್ನದವರೆಗೆ ಸಾಕ್ಷಿ ಬರೆದದ್ದು ಕೇವಲ ಪದಕದ ಕಥೆಯಲ್ಲ, ಪುನರಾಗಮನದ ಮಹಾಕಾವ್ಯ. ಇಂದು ಸೋಷಿಯಲ್ ಮೀಡಿಯಾ ಅವರ ಸಾಧನೆಯನ್ನು ಸಂಭ್ರಮಿಸುತ್ತಿದೆ. ನೆನಪಿಡಿ, ಜೀವನದಲ್ಲಿ ಪ್ರತಿಯೊಂದು ಬಾಗಿಲು ಮುಚ್ಚಿದಾಗ ನಿಮ್ಮ ಕತೆ ಮುಗಿಯುವುದಿಲ್ಲ. ಬಹುಶಃ ದೇವರು ಇನ್ನೂ ದೊಡ್ಡ ವೇದಿಕೆಗೆ ನಿಮ್ಮನ್ನು ಸಿದ್ಧಪಡಿಸುತ್ತಿರಬಹುದು. ಸೋಲಿಗೆ ಹೆದರಬೇಡಿ, ಎದ್ದು ನಿಲ್ಲಿ, ಹೋರಾಡಿ. ನಿಮ್ಮ ಚಿನ್ನದ ಕ್ಷಣವು ಬರಲೇ ಬರುತ್ತದೆ. ಜೈ ಹಿಂದ್.